ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರುವಂತಹ ಗ್ರೋ ಬ್ಯಾಗು. ಇದ್ರ ಪ್ರೈಸ್ ಬಂದು 130 ರೂಪಾಯಿಗೆ 10 ಬ್ಯಾಗು 8 ಇಂಚಿಂದು. ನಾನು ಇದನ್ನು ಡಬಲ್ ಸಲ ಬುಕ್ ಮಾಡಿ ತೊಗೊಂಡಿದ್ದೀನಿ 20 ಬ್ಯಾಗ್ಗಳನ್ನ. 8 ಇಂಚಿಂದು ಇದು 8 ಇಂಚಿನ ಬ್ಯಾಗ್ಗಳಲ್ಲಿ ಯಾವುದೇ ಗಿಡ ಹಾಕಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತ ಅಂದರೆ, ಗಿಡ ಅಂತ ನೀವು ನೋಡ್ತಾ ಇರ್ಬೋದು. ನಮ್ಮ ಗಾರ್ಡನ್ನಲ್ಲಿ ಪಾಟ್ಗಿಂತ ಗ್ರೋ ಬ್ಯಾಗ್ಗಳೇ ತುಂಬ ಜಾಸ್ತಿ ಇರುವಂಥದ್ದು. ನನಗೆ ಫ್ಲಿಪ್ಕಾರ್ಟಲ್ಲಿ ಆಫರ್ ಸಿಕ್ಕಿತ್ತು, 10ಕ್ಕೆ 130 ರೂಪಾಯಿ. ಅದೇ ಪಾಟ್ ಕೇಳಿದ್ರೆ ಅದು 8ಕ್ಕೆ 8 ಇಂಚಿಂದು 300 ರೂಪಾಯಿ ತೊಗೊಳ್ತಾನೆ. ಆದರೆ ಇದಕ್ಕೆ ಗ್ರೋ ಬ್ಯಾಗ್ಗೆ 130 ರೂಪಾಯಿ ತೊಗೊಂಡಿದ್ದಾರೆ ಸ್ನೇಹಿತರೆ. ನಿಮ್ಗೇನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ನಾನು 12 ಇಂಚಿನ ಬ್ಯಾಗು 8 ಇಂಚಿನ ಬ್ಯಾಗು ಎರಡನ್ನೇ ನಾನು ಯೂಸ್ ಮಾಡ್ತಾ ಇರೋದು ಜಾಸ್ತಿ. ದಾಸವಾಳ ಗಿಡಗಳಿಗೆಲ್ಲ 12 ಇಂಚಿಂದು ಹಾಕಿದ್ದೀನಿ, 8 ಇಂಚಿಂದು ಹಾಕಿದ್ದೀನಿ. ಮತ್ತು ರೋಸ್ ಗಿಡಗಳಿಗೂ ಅಷ್ಟೇ 8 ಇಂಚಿಂದು 12 ಇಂಚಿಂದ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, 8 ಇಂಚಿನ ಬ್ಯಾಗಲ್ಲೂ ಕೂಡ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ದಾಸವಾಳ ಗಿಡಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೀವೇ ನೋಡ್ತಾ ಇರ್ಬೋದು. 8 ಇಂಚಿನ ಬ್ಯಾಗಲ್ಲಿ 12 ಇಂಚಿನ ಬ್ಯಾಗಲ್ಲೂ ಕೂಡ ಅಷ್ಟೇ ಚೆನ್ನಾಗೆ ಬಂದಿದ್ದಾವೆ ಸ್ನೇಹಿತರೆ. ನಾವು ಗ್ರೋ ಬ್ಯಾಗ್ಗಳಲ್ಲಿ ಯಾವ ರೀತಿ ಪಾಟ್ ಮಿಕ್ಸಿಂಗ್ ಹಾಕಿದ್ರೆ ಈ ರೀತಿ ಗಿಡಗಳು ಬರ್ತವೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಗಾರ್ಡನ್ ಅಂತೂ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ಒಂದು ಗ್ರೋ ಬ್ಯಾಗಿಂದ. ಇದೇ ಒಂದು ಲುಕ್ ಕಾಣಿಸುತ್ತೆ ಸ್ನೇಹಿತರೆ. ಎಲ್ಲಿ ನೋಡಿದ್ರು ಗ್ರೀನ್ ಕಲರು ಇರೋದ್ರಿಂದ ಈ ಬ್ಯಾಗು ತುಂಬ ಚೆನ್ನಾಗಿ ಗಾರ್ಡನ್ ಅಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನಮ್ಮ ಗಾರ್ಡನಲ್ಲಿ ಇದೇ ಒಂದು ಹೈಲೈಟ್ ಆಗಿದೆ ಸ್ನೇಹಿತರೆ. ನಾನು ಯಾವ ರೀತಿ ಪಾಟ್ ಮಿಕ್ಸಿಂಗ್ ಹಾಕ್ಕೊಂಡ್ರೆ ಗಿಡ ಈ ರೀತಿಯಾಗಿ ಬರ್ತವೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನಾನು ಆಲ್ರೆಡಿ ಮಣ್ಣು ಗೊಬ್ಬರನ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ನಾನಿಲ್ಲಿ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಅದನ್ನು ಕೂಡ ನಾನು ಇವತ್ತು ಇದಕ್ಕೆ ಬ್ಯಾಗಲ್ಲಿ ಹಾಕಿ ಗಿಡಗಳನ್ನ ಹಾಕ್ಕೊಳ್ತೀನಿ. ಇಲ್ಲಿ ನನಗೆ ಕಪ್ಪು ಮಣ್ಣು ಸಿಕ್ಕಿರೋದ್ರಿಂದ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಅದನ್ನು ನಾನಿವಾಗ ಗ್ರೋ ಬ್ಯಾಗ್ಗಳಿಗೆ ಹಾಕ್ಕೊಂಡು ಗಿಡನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಬೇರೆ ಸಾಯಿಲ್ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ಇಷ್ಟು ಮಾಡಿದ್ರೆ ಸಾಕು, ಗಿಡಗಳಿಗೆ ತುಂಬಾ ಚೆನ್ನಾಗಿ ಗಿಡಗಳು ಬರ್ತವೆ ಸ್ನೇಹಿತರೆ. ನೋಡಿ, ನಾನು ಸ್ಟೋರ್ ಮಾಡಿ ಇಟ್ಕೊಂಡು ತುಂಬ ದಿನ ಆಗಿದೆ, ಅಲ್ಲೇ ಒಂದು 15 ಡೇಸ್ ಆಗಿದೆ. ನಾನು ನಮ್ಮ ಗಾರ್ಡನ್ನೆಲ್ಲ ಕ್ಲೀನ್ ಮಾಡಿದ ಸತ್ತೆನೆಲ್ಲ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಬ್ಯಾಗ್ಗಳನ್ನ ತರಿಸ್ಕೊಂಡಾಗ ಆ ಒಂದು ಬ್ಯಾಗಲ್ಲೇ ಇದನ್ನು ಹಾಕ್ಕೊಬಿಟ್ಟು ಆಮೇಲೆ ನಾನು ಮಣ್ಣನ್ನು ತುಂಬ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಅಷ್ಟು ಗಲೀಜೆಲ್ಲ ಇದ್ದಿದ್ದನ್ನೆಲ್ಲ ಈ ಬ್ಯಾಗಲ್ಲಿ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಮಣ್ಣನ್ನು ಕೂಡ ಹಾಕಿ ತುಂಬಿಟ್ಕೊಳ್ತೀನಿ ಸ್ನೇಹಿತರೆ. ಇದಕ್ಕೆ ಬೇರೆ ಏನು ನಾನು ಮಿಕ್ಸ್ ಮಾಡೋದಿಲ್ಲ. ನಮ್ಮ ಗಾರ್ಡನ್ನಲ್ಲಿರುವಂತಹ ಗಿಡಗಳಿಗೆ ನೀವು ನೋಡ್ತಿರ್ಬೋದು, ನಮ್ಮ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಇದೇ ರೀತಿ ನಾನು ಗಿಡಗಳನ್ನ ಹಾಕೋದು. ಹೊಸದಾಗಿ 2 ರೋಸ್ ಗಿಡ ತೊಗೊಂಡು ಬಂದಿದೆ, ಅದನ್ನು ಕೂಡ ಇವತ್ತು ಆ ಪಾಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗ್ರೋ ಬ್ಯಾಗಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಡೈರೆ ಗಿಡಗಳನ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆನಲ್ಲ, ಅಲ್ಲೇ ಒಂದು ಸಲ ವೀಡಿಯೋ ಮಾಡಿ ನಿಮಗೆ ತೋರಿಸಿದೆ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ. ಇನ್ನೂ ಸ್ವಲ್ಪ ಸೀಡ್ಸ್ ಇದ್ದಾವೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಾನಿವತ್ತು ಸೈಡಲ್ಲಿ ಹಾಕ್ಕೊಂಡಿದ್ದೆ. ಅದನ್ನೇನು ವೀಡಿಯೋದಲ್ಲಿ ತೋರಿಸ್ಲಿಲ್ಲ ನಿಮಗೆ. ನಾನು ಆಲ್ರೆಡಿ ಕಿತ್ಕೊಬಿಟ್ಟಿದ್ದೆ ಗಿಡನ ಹಾಕೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಗಿಡ ಮಾತ್ರದ ವೀಡಿಯೋ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ನಾನು ಪಾಟ್ ಮಿಕ್ಸಿಂಗ್ ಮಾಡಿ ಗಿಡಗಳನ್ನ ಹಾಕ್ಕೊಳ್ಳೋದು. ಇಷ್ಟು ಮಾಡಿದ್ರೆ ಸಾಕು, ನಾವು ಬೇರೆ ಗೊಬ್ಬರನೇ ಹಾಕೋ ಅವಶ್ಯಕತೆ ಇಲ್ಲ ಗಿಡಗಳಿಗೆ. ಗಿಡಗಳಂತೂ ತುಂಬ ಚೆನ್ನಾಗೇ ಬರ್ತವೆ. ನೀವು ನೋಡ್ತಿರ್ಬೋದು ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ ಅಂತ. ಎಷ್ಟು ಸುಂದರವಾಗೂ ಕಾಣಿಸುತ್ತೆ ಗಾರ್ಡನ್ನು ಈ ಥರ ಬ್ಯಾಗ್ ಯೂಸ್ ಮಾಡೋದ್ರಿಂದ. ಹಾಗೆ ಗಿಡಗಳು ಕೂಡ ತುಂಬಾ ಚೆನ್ನಾಗೇ ಬರ್ತವೆ. ಸೇವಂತಿಗೆ ಗಿಡಗಳು ಕೂಡ ತುಂಬ ಚೆನ್ನಾಗೇ ಬರ್ತವೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ನಮ್ಮ ಗಾರ್ಡನ್ನಲ್ಲಿರುವಂತಹ ಗಿಡಗಳನ್ನ ನೀವು. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ತೋರಿಸ್ತಾ ಇರ್ತೀನಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.